ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಮಾಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕಡೆಯಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಚಾರು ಹಾಗೆ ರಾಮಾಚಾರಿ ಇಬ್ಬರು ಕೃಷ್ಣನ ಹತ್ರ ಬಂದರು. ಕೃಷ್ಣ, ನಿನ್ನ ಯಾರು ಕಳಿಸಿದ್ರು ಅಂತ ಹೇಳ್ತೀನಿ ಅಂದೆ. ಅಷ್ಟರಲ್ಲಿ ವೈಶಾಖಕ್ಕ ತಲೆ ಸುತ್ತಿ ಬಿದ್ದರು. ಆ ಟೆನ್ಷನಲ್ಲಿ ಎಲ್ಲ ಮರೆತುಬಿಟ್ವಿ. ಯಾರದು, ಯಾರು ಹೇಳು, ಅವ್ರನ್ನ ಹಿಡ್ದು ಜೈಲಿಗೆ ಹಾಕ್ಸೋಣ. ಅಣ್ಣ, ಅದಕ್ಕೆ ಒಂದು ಸತಿ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ತಿದ್ಕೊಳ್ಳೋ ಅವಕಾಶ ಇರಲ್ವಾ ಅಂತ ಕೇಳ್ತಾನೆ. ಅಂದರೆ ಕೆಟ್ಟವರು ಕೆಟ್ಟವರಾಗೆ ಇರ್ತಾರ ಅಂತ ಹೇಳ್ತಾನೆ. ಆಗ ಚಾರು, ಹಾಗೇನಿಲ್ಲ, ಇವಾಗ ನೀನು ತುಂಬ ಒಳ್ಳೆಯವನಾಗಿಲ್ವಾ ಅಂತ ಹೇಳ್ತಾಳೆ. ಹಾಗಾದರೆ ನೀವು ಈಗ ನನಗೆ ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಬದಲಾದ ಮೇಲೆ ಶಿಕ್ಷೆ ಕೊಟ್ಟರೆ ಅದನ್ನು ಅವಿವೇಕತನ ಅಂತ ಅಂತಾರೆ ಅಂತ ಹೇಳ್ತಾನೆ. ಅವರು ಬದಲಾದ ಮೇಲೆ ಅವರು ಹೇಗಿರ್ತಾರೆ ಅಂತ ನೋಡಿಕೊಂಡು ನಾವು ಪ್ರೀತಿ ಕೊಡಬೇಕಾ ಶಿಕ್ಷೆ ಕೊಡಬೇಕಾ ಅಂತ ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ. ಹಿಂದೆ ಹೇಗಿದ್ವಿ ಅನ್ನೋದಲ್ಲ, ಮುಂದೆ ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ವಾ ಅಂತ ಹೇಳ್ತಾನೆ. ಆಗ ಕಿಟ್ಟಿ, ಹಾಗಾದರೆ ಅವ್ರನ್ನ ಕ್ಷಮಿಸ್ಬಿಡೋಣ ಅಣ್ಣ ಅಂತ ಹೇಳ್ತಾನೆ. ಆಗ ಚಾರು, ಅಯ್ಯೋ ದೇವ್ರೆ, ಕ್ಷಮಿಸ್ಬೇಕಾ, ಅವರು ಈ ಮನೆಗೆ ಎಷ್ಟು ಕೆಟ್ಟದ್ದು ಮಾಡಿದ್ದಾರೆ ಅಂತ ಹೇಳ್ತಾಳೆ. ಅವರು ಕೆಟ್ಟದಷ್ಟೇ ಮಾಡಿಲ್ಲ, ಒಳ್ಳೇದು ಕೂಡ ಮಾಡಿದ್ದಾರೆ. ಅಮ್ಮ ಕೃಷ್ಣ ಕೃಷ್ಣ ಅಂತ ಕೊರಗ್ತಾ ಇದ್ರು. ನಾನು ನನಗೆ ಯಾರೂ ಇಲ್ಲ ಅಂತ ಕೆಟ್ಟವನಾಗಿ ಸಮಾಜದಲ್ಲಿ ಕೆಟ್ಟ ದಾರಿ ಹಿಡ್ದೆ. ಆಮೇಲೆ ಅವರು ನನ್ನ ಇಲ್ಲಿಗೆ ಕಳಿಸಿದ್ರು. ಅನಾಥಾಗಿದ್ದವನು ನನಗೆ ನಿಮ್ಮನ್ನೆಲ್ಲ ಸಿಗೋ ಥರ ಮಾಡಿದ್ರು. ನಿಮ್ಮ ಎಲ್ಲರ ಗುಣ ನೋಡ್ತಾ ನೋಡ್ತಾ ಈ ಕಿಟ್ಟಿ ಕೃಷ್ಣನಾಗಿ ಬದಲಾಗ್ತಾ ಹೋದ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವುದೋ ಬೀದಿಯಲ್ಲಿ ಬೀದಿ ಹೆಣ ಆಗಿ ಬಿದ್ದಿರ್ತಾ ಇದ್ದೆ. ಕೆಟ್ಟವರು ಮತ್ತು ಒಳ್ಳೆಯವ್ರ ಮಧ್ಯ ಬದುಕೋದೇ ಒಂದು ಸರ್ಕಸ್ ಥರ ಅಂತ ಹೇಳ್ತಾನೆ. ಅದೇ ಅಣ್ಣ, ಒಂದೊಂದ್ಸಲಿ ನಮಗೆ ಬೇಕಾಗೋರ ಜೊತೆ ಬೇಕಾಗೋ ಥರ ನಡ್ಕೋಬೇಕಾಗುತ್ತೆ, ಒಳ್ಳೆಯವ್ರ ಥರ ನಡ್ಕೋಬೇಕಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಬೇಡದವ್ರ ಜೊತೆನೂ ಚೆನ್ನಾಗಿರಬೇಕಾಗುತ್ತೆ. ನಾವು ಪ್ರೀತಿಸೋರು ಯಾರಿಗೆ ಬೆಲೆ ಕೊಡ್ತಾರೋ ನಾವು ಅವ್ರಿಗೆ ಬೆಲೆ ಕೊಡಬೇಕಲ್ವಾ ಅಣ್ಣ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಅಂದರೆ ನಿನ್ನ ಮಾತಿನ ಅರ್ಥ ಏನು ಕೃಷ್ಣ ಅಂತ ಹೇಳ್ತಾನೆ. ಜೈಲಲ್ಲಿ ನಿನ್ನ ಜೊತೆ ಇದ್ದ ಬಂಗಡಿ ಅಣ್ಣ ನನಗೆ ಸಿಕ್ಕಿದ್ರು. ಅವರು ಒಂದು ಮಾತು ಹೇಳಿದ್ರು, ಅದಕ್ಕೆ ನನ್ನ ಮೇಲೆ ಕೊಂದಾಕೋಷ್ಟು ಕೋಪ ಇತ್ತಂತೆ ಅಂತ ಹೇಳಿದ್ರು. ಆಗ ನೀನು ಅದಕ್ಕೆ ಅವರಿಗೆ ಏನೋ ಹೇಳಿ ಸಮಾಧಾನ ಮಾಡಿದೆ, ಏನಂತ ನೆನಪಿದೆಯಾ ಅಂತ ಕೇಳ್ತಾನೆ. ಆಗ ಚಾರು, ಕೊಲೆ ಮಾಡಿದ್ದ ಆಯುಧದ ಮೇಲೆ ಕೋಪ ಮಾಡಿಕೊಂಡ್ರೆ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಹೇಳ್ತಾಳೆ. ಆ ಆಯುಧನ ಹಿಡ್ದಿರೋ ವ್ಯಕ್ತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾಳೆ. ಆಗ ಕೃಷ್ಣ, ಅಲ್ವಾ ಅದಕ್ಕೆ ಅಂತ ಹೇಳ್ತಾಳೆ. ಈಗ ಆಯುಧದಿಂದ ಇರುವ ಕಲೆಗಟ್ಕೊಂಡು ಮನಸ್ಸೇ ಬದಲಾಗಿದೆ ಅಂದರೆ ಅವನಿಗೆ ಶಿಕ್ಷೆ ಇದೆಯಾ ಅಣ್ಣ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಖಂಡಿತ ಅರ್ಹರಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ, ನಾನು ಅದನ್ನೇ ಹೇಳ್ತಾ ಇರೋದು, ಅವರು ಬದಲಾಗ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಒಂದು ಅವಕಾಶ ಕೊಡಬೇಕಲ್ವ ಅಣ್ಣ ಅಂತ ಹೇಳ್ತಾನೆ. ಬನ್ನಿ ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.